ಕಲಬುರಗಿಯಲ್ಲಿ ಜೆಸ್ಕಾಂ ಎಇಇ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಅಮೃತ್ ರಾವ್ ಯಲಾಲ್ ಮನೆ ಕಚೇರಿಯಲ್ಲಿ ತಲಾಶ್ ನಡೆಸುತ್ತಿದ್ದಾರೆ. ಕಲಬುರಗಿ ನಗರದ ಜಾಗೃತಿ ಕಾಲೋನಿಯ ಮನೆ ಬಸವ ಅಪಾರ್ಟ್ಮೆಂಟ್ನಲ್ಲಿ ಮನೆಯಲ್ಲೂ ದಾಳಿ ಮಾಡಿದ್ದಾರೆ. ನಗರದ ಕೊತ್ತಂಬರಿ ಲೇಔಟ್ ಜೆಸ್ಕಾಂ ಕಚೇರಿ ಮೇಲೆ ದಾಳಿ ಮಾಡಿರುವಂತದ್ದು ನೋಡಿ. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಆದಾಯಕ್ಕಿಂತ ಆಸ್ತಿ ಗಳಿಕೆ ಮಾಡಿದ್ರು, ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ರಲ್ಲ, ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಚಿಂಚೋಳಿ ತಾಲೂಕು ಸುಲೇಪೇಟ ಗ್ರಾಮದಲ್ಲಿ ಮನೆ ಮೇಲೂ ದಾಳಿ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ಎಕರೆ ಜಮೀನು ಹೊಂದಿರುವಂತಹ ಎಇಇ ಅಮೃತ್ ರಾವ್ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಅವರ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಅವರಿಗೆ ಸಂಬಂಧಪಟ್ಟಂತಹ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಮನೆ ಆಗಿರ್ಬೋದು, ಕಚೇರಿಗಳಾಗಿರ್ಬೋದು, ಈಗ ನಿರಂತರವಾಗಿ ತಲಾಶು ಮಾಡುತ್ತಿದ್ದಾರೆ. ಅಮೃತ್ ರಾವ್ ಯಲಾಲ್ ಮನೆ ಕಚೇರಿಯಲ್ಲಿ ಈಗ ಪ್ರತಿಯೊಂದು ಶೋಧ ಕಾರ್ಯ ನಡೀತಾ ಇದೆ. ತಡಕಾಡ್ತಾ ಇದ್ದಾರೆ ಏನೆಲ್ಲ ಸಿಗಬಹುದು ಅಂತ ಹೇಳಿ. ಕಲಬುರಗಿ ನಗರದ ಜಾಗೃತಿ ಕಾಲೋನಿಯಲ್ಲಿರುವಂತಹ ಮನೆ ಇನ್ನು ಕಣ್ಣೇ ಬಿಟ್ಟಿರಲ್ಲ, ಅಷ್ಟು ಬೇಗ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಡ್ತಾರೆ. ಅವ್ರಿಗೂ ಕೂಡ ಮಾಹಿತಿ ಹೋಗಿರಲ್ಲ. ಲೋಕಾಯುಕ್ತ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಇವರು ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿರ್ತಾರೆ ಅಂತ ಹೇಳಿ. ಯಾಕಂದ್ರೆ ಕಂಪ್ಲೇಂಟ್ಸ್ ಬಂದಿರ್ತವೆ. ಬಸವ ಅಪಾರ್ಟ್ಮೆಂಟ್ನಲ್ಲಿ ಮನೆಯ ಮೇಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಮನೆಯಲ್ಲಿರುವಂತಹ ವಸ್ತುಗಳನ್ನೆಲ್ಲವನ್ನ ಕೂಡ ಜಾಲಾಡುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಒಂದು ವೇಳೆ ಅವರು ಏನಾದರೂ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದೇ ಆದಲ್ಲಿ ಅವರ ಮೇಲೆ ಯಾವ ರೀತಿ ಕ್ರಮ ಆಗುತ್ತೆ ಮುಂದಿನ ದಿನಗಳಲ್ಲಿ. ಚಿಂಚೋಳಿ ತಾಲೂಕು ಸುಲೇಪೇಟೆ ಗ್ರಾಮದಲ್ಲಿರುವಂತಹ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಯಾಕಂತಂದ್ರೆ ಅವ್ರದ್ದೇನು ಒಂದೇ ಮನೆ ಇರಲ್ಲ, ಸಾಕಷ್ಟು ಕಡೆ ಆಸ್ತಿಯನ್ನ ಮಾಡಿರ್ತಾರೆ. ಎಲ್ಲೆಲ್ಲಿ ಅವರ ಆಸ್ತಿಯನ್ನ ಹೊಂದಿರ್ತಾರೆ ಅಲ್ಲೆಲ್ಲ ಹೋಗಿ ಶೋಧ ಕಾರ್ಯವನ್ನು ಮಾಡಲಾಗುತ್ತೆ. ಅವ್ರಿಗೆ ಸಂಬಂಧಪಟ್ಟಂತಹ ಸಂಬಂಧಿಕರಾಗಿರ್ಬೋದು, ಅವರ ಮೊಬೈಲ್ಗಳನ್ನ ಫಸ್ಟು ಸೀಸ್ ಮಾಡ್ತಾರೆ, ವಶಪಡಿಸಿಕೊಳ್ತಾರೆ. ಹೋದ ತಕ್ಷಣನೇ 20ಕ್ಕೂ ಹೆಚ್ಚು ಎಕರೆ ಜಮೀನು ಹೊಂದಿರುವಂತಹ ಎಇಇ ಅಮೃತ್ ರಾವ್ ನೋಡಿ, 20ಕ್ಕೂ ಹೆಚ್ಚು ಎಕರೆ ಜಮೀನನ್ನು ಹೊಂದಿದ್ದಾರೆ. ಅದು ಹೇಗೆ ಬಂತು, ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಒದಗಿಸಿ ಈ ಮನೆ ಅಗ್ರಿಮೆಂಟ್ ಆಗಿರ್ಬೋದು, ದಾಖಲೆಗಳಾಗಿರ್ಬೋದು, ಅವೆಲ್ಲವನ್ನ ಕೂಡ ನಮ್ಗೆ ಒದಗಿಸಿ ಅವು ಎಲ್ಲವನ್ನ ಕೇಳ್ತಾರೆ ಆಬ್ವಿಯಸ್ಲಿ ಈ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ. ಕಲಬುರಗಿ, ರಾಯಚೂರು ನಾನಾ ಭಾಗಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಈಗ ಶಾಕ್ ಕೊಟ್ಟಿದ್ದಾರೆ.